ನಾನು ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಪಾಯಸ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಲೋಟ ಅವಲಕ್ಕಿನ ಪಾತ್ರೆಯಲ್ಲಿ ತೊಗೊಂಡು ನೀರು ಹಾಕಿ 2 ಸಲ ಚೆನ್ನಾಗಿ ತೊಳಿಬೇಕು. ಈಗ 2 ಸಲ ತೊಳೆದು ನೀರು ಚೆಲ್ಲಿದ್ದೀನಿ. ಈಗ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಇದನ್ನು ಮುಚ್ಚಿಟ್ಬಿಡ್ಬೇಕು, ನೆನಿಬೇಕಿದ್ದು. ಒಂದು 10 ನಿಮಿಷದಲ್ಲಿ ಅದು ನೆನೆಯುತ್ತೆ. ಅಥವಾ ದಪ್ಪ ತಳದ ಪಾತ್ರೆ ಇಟ್ಟು ಶಾಖ ಬಂದಮೇಲೆ 2 ಚಮಚ ತುಪ್ಪ ಹಾಕಬೇಕು. ತುಪ್ಪ ಕರಗಿದ್ಮೇಲೆ ಇದಕ್ಕೆ ಗೋಡಂಬಿ ಹಾಕ್ಕೋಬೇಕು. ಇದು ಕೆಂಪಗಾಗೋವರೆಗೂ ಕಡಿಮೆ ಉರಿನಲ್ಲಿ ಹುರಿಬೇಕು. ನೋಡಿ, ಈಗ ಕೆಂಪಾಗಿದೆ. ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಡ್ತೀನಿ. ತುಪ್ಪ ಹಾಗೆ ಇರಲಿ. ಹಾಲಲ್ಲಿ ಮಾಡೋದ್ರಿಂದ ನಾನು ಅವಲಕ್ಕಿ ಪಾಯಸನ ಇದಕ್ಕೆ ಹಾಲು ಹಾಕಬೇಕು. ಹಾಲಲ್ಲಿ ಏನೇ ಮಾಡೋದ್ರ ಮುಂಚೆ ಸ್ವಲ್ಪ ನೀರು ಹಾಕಬೇಕು, ಅವಾಗ ತಳ ಹತ್ತೋದಿಲ್ಲ. ಈಗ ಯಾವ ಲೋಟದಲ್ಲಿ ಅವಲಕ್ಕಿ ತಗೊಂಡಿದ್ವೋ ಅದೇ ಲೋಟದಷ್ಟು 1 ಲೋಟ ಪೂರ್ತಿ ಹಾಲು ಹಾಕಬೇಕು. ಹಾಲು ಜಾಸ್ತಿ ಆದರೂ ಪರವಾಗಿಲ್ಲ. ಈಗ ಹಾಲು ಕುದಿ ಬರಬೇಕು. ಈಗ ಹಾಲು ಕುದಿ ಬರ್ತಾ ಇದೆ. ನೆನೆಸಿಟ್ಟಿರೋ ಅವಲಕ್ಕಿ ಹಾಕಬೇಕು. ನೋಡಿ, ಇಷ್ಟು ಚೆನ್ನಾಗಿ ಮೆತ್ತಗಾಗಬೇಕಿತ್ತು. ಇಷ್ಟು ಮೆತ್ತಗಾಗಿರ್ಬೇಕು. ಈಗ ಉರಿ ಕಡಿಮೆ ಮಾಡಿ ಅವಲಕ್ಕಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕೀಗ. ನೋಡಿ, ಕುದಿ ಬರ್ತಾ ಇದೆ. ಉರಿ ಕಡಿಮೆ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು 1 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲದ ತುರಿ ಹಾಕ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ 1 ಲೋಟದಷ್ಟು ಹಾಕ್ಕೋಬಹುದು. ಸಿಹಿ ನಿಮ್ಮ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಕಡಿಮೆ ಇರಲಿ. 1-2 ನಿಮಿಷ ಮುಚ್ಚಿಟ್ಬಿಡಿ. ಅಷ್ಟರಲ್ಲಿ ಈ ಗೋಡಂಬಿನ ಚಿಕ್ಕದಾಗಿ ಚೂರು ಮಾಡ್ಕೊತೀನಿ. ನೋಡಿ, ಗೋಡಂಬಿ ಕರ್ದಿರುವಾಗ ಮುರಿಯೋದು ಸುಲಭ. ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಪೀಸ್ ಮಾಡ್ಕೋಬೋದು. ಎಷ್ಟು ಸಲೀಸಾಗಿ ಹೀಗಂದ್ರೇ ಪೀಸ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಸಣ್ಣ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿನ ಪೂರ್ತಿಯಾಗಿ ಹಾಕ್ಬಿಟ್ರೆ ಸರ್ವ್ ಮಾಡುವಾಗ ಒಬ್ಬರು ಕಪ್ಪಗೆ ಬರುತ್ತೆ, ಇನ್ನೊಬ್ರಿಗೆ ಬರಲ್ಲ ಗೋಡಂಬಿ. ಹಾಗಾಗಿ ಈ ಥರ ಚೂರು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಗೋಡಂಬಿ ಚೂರು ಸಿಗುತ್ತೆ ಸರ್ವ್ ಮಾಡುವಾಗ. ಅದೊಂದು ಅನುಕೂಲ ಆಗುತ್ತೆ ಈ ರೀತಿ ಚೂರು ಮಾಡೋದ್ರಿಂದ. ಈಗ 1-2 ನಿಮಿಷ ಆಗಿದೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಅವಲಕ್ಕಿ ತೊಗೊಂಡಿದ್ವಲ್ಲ ಅದೇ ಅಳತೆಯಲ್ಲಿ 1 ಲೋಟ ಹಾಲೇ ಹಾಕಿದ್ದು. ಜಾಸ್ತಿ ಹಾಕಿದ್ರೆ ತುಂಬ ನೀರಾಗುತ್ತೆ ಪಾಯಸ. ರುಚಿ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಗಟ್ಟಿಗೆ ಬೇಕು, ಚಮಚದಲ್ಲಿ ತಗೊಳ್ಳೋ ಥರ ಅಂದರೆ ಇಷ್ಟು ಹಾಲು ಸಾಕಾಗುತ್ತೆ. ಇದು ಆರ್ತಿದ್ದ ಹಾಗೇನೆ ಅವಲಕ್ಕಿ ಹಾಲಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಲಿಕ್ವಿಡ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅವಲಕ್ಕಿ. ಹಾಗಾಗಿ ಇಷ್ಟಂತೂ ನೀರಾಗಿ ಮಾಡಿರಬೇಕು ಬಡಿಸುವಾಗ. ನೀವು ಹಬ್ಬದ ದಿನ ಎಲ್ಲ ಮಾಡುವಾಗ ಪಾಯಸ ಮಾಡಿಟ್ಬಿಟ್ಟಿದ್ದಾಗ ಬಡ್ಸೋಕೆ ಮುಂಚೆ ನೋಡೋ ಅಷ್ಟೊತ್ತಿಗೆ ಅದು ಹಲ್ವಾ ಥರ ಆಗ್ಬಿಟ್ಟಿರುತ್ತೆ, ತುಂಬ ಗಟ್ಟಿ ಆಗ್ಬಿಟ್ಟಿರುತ್ತೆ. ಆವಾಗ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಹಾಕ್ಬಿಟ್ಟು ಬಡಿಸ್ಬಹುದು. ಈಗ ಇದು ಹದ ಸರಿ ಇದೆ. ನೋಡಿ, ಹಾಲು ಬೆಲ್ಲ ಹಾಕಿರೋದ್ರಿಂದ ಕಡಿಮೆ ಉರಿನಲ್ಲೇ ಇಡಬೇಕು ಇದನ್ನು. ಉರಿ ಜಾಸ್ತಿ ಆದರೆ ತಳ ಹತ್ಬಿಡುತ್ತೆ. ಈಗ ಇದಕ್ಕೆ 1-2 ಚಮಚ ತುಪ್ಪ ಹಾಕಬೇಕು ರುಚಿಗೆ. ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಬೇಗ ಆಗುತ್ತೆ, ರುಚಿಯಾಗೂ ಇರುತ್ತೆ. ಈಗ ಇಷ್ಟು ಗಟ್ಟಿ ಆದರೆ ಸಾಕು. ನಿಮ್ಗೆ ಇನ್ನೂ ನೀರಾಗಿ ಬೇಕಂದರೆ ಇನ್ನು ಸ್ವಲ್ಪ ಹಾಲು ಬೆರೆಸ್ಕೋಬೋದು. ಈಗ ಒಲೆ ಆಫ್ ಮಾಡಿಬಿಡಿ, 1 ನಿಮಿಷ ಮುಚ್ಚಿಟ್ಬಿಡಿ, ಆಮೇಲೆ ಸರ್ವ್ ಮಾಡ್ಬೋದು. ಪಾಯಸ ತಯಾರಾಗಿದೆ. ಇದು ಉಪ್ಪಿಟ್ಟು ಮಾಡಿದಾಗ ಅಥವಾ ಒಗ್ಗರಣೆ ಅವಲಕ್ಕಿ, ಖಾರ ಅವಲಕ್ಕಿ ಮಾಡಿದಾಗ ಸಿಹಿ ಜೊತೆಗೆ ಮಾಡ್ಕೋಬಹುದು. ಈ ರೀತಿ ಅವಲಕ್ಕಿ ಪಾಯಸ ಮಾಡಿ ನೋಡಿ. ರುಚಿ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ.